My dear students, welcome to online classes. In the last class, we have studied in the present status of Indian economy. So, in today's classes, let's discuss the remaining factors of present status of Indian economy or India a developing economy. So, the fourth one is increase in industrial production. So, India has achieved a fair degree of the success in the industrial development. So, the share of industries in the national income has rose from 17% in 1948-49 to 28% in 1991-92. ಸೊ ಇವತ್ತು ಕೈಗಾರಿಕಾ ಉತ್ಪಾದಕತೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಾಗಿರ್ತಕ್ಕಂಥದ್ದು ಮತ್ತು ಕೈಗಾರಿಕಾ ಉತ್ಪಾದಕತೆಯಲ್ಲಿ ಅತ್ಯಧಿಕ ಸಾಧನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ರಾಷ್ಟ್ರೀಯ ಆದಾಯದಲ್ಲಿ ಕೈಗಾರಿಕಾ ವಲಯದ ಕೊಡುಗೆ ಯಾವ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಅಂತಂದರೆ 1948-49ರಲ್ಲಿ ಸೊ ಕೈಗಾರಿಕಾ ವಲಯದಿಂದ ರಾಷ್ಟ್ರೀಯ ಆದಾಯಕ್ಕೆ ಬರ್ತಕ್ಕಂಥ ಕೊಡುಗೆ ಕೇವಲ 17% ಮಾತ್ರ ಇತ್ತು. ಅದೇ 1991-92ರ ವೇಳೆಗೆ ಸೊ ಕೈಗಾರಿಕಾ ವಲಯದಿಂದ ಬರ್ತಕ್ಕಂತಹ ಸೊ ರಾಷ್ಟ್ರೀಯ ಆದಾಯದ ಕೊಡುಗೆ 28% ಹೆಚ್ಚಳವಾಗಿರ್ತಕ್ಕಂಥದ್ದು. ಇದರ ಅರ್ಥ ಸೊ ಉತ್ಪಾದಕತೆ ಹೆಚ್ಚಳವಾದಂತೆ ಸೊ ರಾಷ್ಟ್ರೀಯ ಆದಾಯದಲ್ಲಿ ಇದರ ಕೊಡುಗೆಯೂ ಕೂಡ ಹೆಚ್ಚಳವಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅನ್ನೋದು. ಸೊ ದ ಸ್ಟ್ರಕ್ಚರ್ ಆಫ್ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹ್ಯಾಸ್ ಚೇಂಜ್ಡ್ ಇನ್ ಫೇವರ್ ಆಫ್ ಮಿಷನರಿ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್. ಇವತ್ತು ಈ ಕೈಗಾರಿಕಾ ಅಭಿವೃದ್ಧಿಯ ರಚನೆಯಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ ಅಂತಂದರೆ, ಪುರಾತನ ತಂತ್ರಜ್ಞಾನವನ್ನು ಕೈಬಿಟ್ಟು ಇವತ್ತು ಅತ್ಯಾಧುನಿಕ ಯಂತ್ರೋಪಕರಣಗಳು ಮತ್ತು ಬಂಡವಾಳ ಸರಕುಗಳನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಕೆ ಮಾಡಿಕೊಳ್ಳೋದರ ಮೂಲಕ ಕೈಗಾರಿಕಾ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅನ್ನೋದು. ಸೊ ದೇರ್ ಈಸ್ ಎ ವೈಡ್ ಸ್ಪ್ರೆಡ್ ಅಬ್ಸಾರ್ಪ್ಷನ್ ಆಫ್ ಎ ಮಾಡರ್ನ್ ಟೆಕ್ನಾಲಜಿ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಿಕೊಳ್ಳೋದ್ರ ಮೂಲಕ ಕೈಗಾರಿಕಾ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಇಟ್ ಹ್ಯಾಸ್ ಬೀನ್ ಪಾಸಿಬಲ್ ಟು ಪ್ರೊವೈಡ್ ಟೆಕ್ನಿಕಲ್ ಟ್ರೈನಿಂಗ್ ಟು ಪೀಪಲ್ ಟು ದಿ ಹ್ಯಾಂಡಲ್ ಇಂಪ್ರೂವ್ಮೆಂಟ್ ಬೇಸಿಕ್ ಆ್ಯಂಡ್ ಕೀ ಇಂಡಸ್ಟ್ರೀಸ್. ಇವತ್ತು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಮೂಲ ಮತ್ತು ಪ್ರಮುಖ ಕೈಗಾರಿಕೆಗಳಲ್ಲಿ ಸೊ ಏನು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ಉತ್ತಮವಾದಂಥ ತರಬೇತಿಯನ್ನು ನೀಡೋದರ ಮೂಲಕ ಆ ಕಾರ್ಮಿಕರ ಉತ್ಪಾದನಾ ದಕ್ಷತೆಯನ್ನು ಹೆಚ್ಚಿಸೋದರ ಮೂಲಕ ಕೈಗಾರಿಕಾ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅನ್ನೋದು. ಸೊ ಫೈನಲಿ ದ ಪಬ್ಲಿಕ್ ಸೆಕ್ಟರ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ಲಿ ಟೇಕಿಂಗ್ ಪಾರ್ಟ್ ಇನ್ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾರ್ವಜನಿಕ ವಲಯವು ಕೂಡ ಅತ್ಯಧಿಕ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು. ಸರ್ಕಾರವೇ ಸ್ವತಃ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು, ಉತ್ಪಾದಕತೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಖಾಸಗಿ ಕ್ಷೇತ್ರವನ್ನು ಹುರಿದುಂಬಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ದ ಎನ್ಲಾರ್ಜ್ಮೆಂಟ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಈಸ್ ಎ ಸೈನ್ ಆಫ್ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರೀಸ್. ಇವತ್ತು ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹೆಚ್ಚಳವಾಗ್ತಾ ಇದೆ ಅಂತಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕ ವಲಯವು ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರೋದ್ರಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅನ್ನೋ. ನೆಕ್ಸ್ಟ್ ಒನ್, ಇನ್ಕ್ರೀಸ್ ಇನ್ ಸೋಷಿಯಲ್ ಓವರ್ ಹೆಡ್ಸ್. ಇವತ್ತು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವು ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದು. ಸಾಮಾಜಿಕ ಸೇವೆಗಳಲ್ಲಿ ಕೂಡ ಸಾಕಷ್ಟು ಸುಧಾರಣೆಯನ್ನು ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಎ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದಿ ಪ್ರಾವಿಷನ್ ಆಫ್ ಸೋಷಿಯಲ್ ಸರ್ವಿಸಸ್. ಸಾರ್ವಜನಿಕ ಸೇವೆಗಳನ್ನು ಕೊಡಮಾಡೋದ್ರಲ್ಲಿಯೂ ಕೂಡ ನಾವು ಸಾಕಷ್ಟು ಸುಧಾರಣೆಯನ್ನ ಕಂಡುಕೊಂಡಿರ್ತಕ್ಕಂಥದ್ದನ್ನು ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು. ಸೊ ದ ಫಾಲೋವಿಂಗ್ ಆರ್ ಸಮ್ ಆಫ್ ದಿ ಮೆಜರ್ಸ್ ಇನ್ ದಿಸ್ ಕನೆಕ್ಷನ್ಸ್. ಇವತ್ತು ಸಾಮಾಜಿಕ ಸೇವೆಗಳನ್ನು ಪೂರೈಸುವಲ್ಲಿ ಎಷ್ಟರ ಮಟ್ಟಿಗೆ ಸುಧಾರಣೆಯಾಗಿದೆ ಅನ್ನೋದನ್ನ ಕೆಲವೊಂದಿಷ್ಟು ಕ್ರಮಗಳ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಡೆವಲಪ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಸೊ ಇವತ್ತು ಸಾರಿಗೆ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಲಾಗಿರ್ತಕ್ಕಂಥದ್ದು. ಇನ್ ಪ್ರೆಸೆಂಟ್ ಸಿಚುವೇಶನ್ ಸೊ ದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಈಸ್ ವೆಲ್ ಡೆವಲಪ್ಡ್, ವೆಲ್ ಪ್ರೋಗ್ರೆಸ್. ಎನಿ ಅದರ್ transportation, whether it is road transportation, railway transportation, water transportations, air transportations, whatever it may be, all those
ಸೊ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಈಸ್ ವೆಲ್ ಇಂಪ್ರೂವ್ಡ್ ಇನ್ ಪ್ರೆಸೆಂಟ್ ಸಿಚುವೇಶನ್. ಇವತ್ತು ಸೊ ಎಲ್ಲ ರೀತಿಯ ಸಾರಿಗೆ ಸೌಲಭ್ಯಗಳು ಸಾಕಷ್ಟು ಸುಧಾರಣೆಯಾಗಿರ್ತಕ್ಕಂಥದ್ದು ಅನ್ನೋದು. ಸೊ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದೀವಿ. ಅದರಲ್ಲೂ ಕೂಡ ರಸ್ತೆ ಸಾರಿಗೆಯಲ್ಲಿ ಇವತ್ತು ಹಳ್ಳಿಗಳಿಗೂ ಕೂಡ ರಸ್ತೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು PMGSY ಅಡಿಯಲ್ಲಿ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಸೊ ರೈಲ್ವೆ ಟ್ರಾನ್ಸ್ಪೋರ್ಟ್ ಈಸ್ ಆಲ್ಸೋ ವೆಲ್ ಡೆವಲಪ್ಡ್ ಇನ್ ಅವರ್ ಕಂಟ್ರೀಸ್. ಇವತ್ತು ರೈಲ್ವೆ ಕ್ಷೇತ್ರದಲ್ಲಿ ಕೂಡ ಅದ್ಭುತವಾದಂತಹ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದು. ಸೊ ಇಟ್ ಈಸ್ ದಿ ಟಾಪ್ ಪ್ಲೇಸ್ ಇನ್ ದಿ ಏಷ್ಯನ್ ಕಂಟಿನೆಂಟ್ಸ್. ಸೊ ಇವತ್ತು ಏಷ್ಯಾ ಖಂಡದಲ್ಲಿ ರೈಲು ನಿರ್ಮಾಣದಲ್ಲಿ ಅಥವಾ ರೈಲು ಸಾರಿಗೆಯಲ್ಲಿ ಅತ್ಯಧಿಕ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಅನ್ನತಕ್ಕಂಥದ್ದು. ಅತ್ಯಧಿಕ ಉದ್ದದ ರೈಲು ಮಾರ್ಗವನ್ನು ಹೊಂದಿರತಕ್ಕಂತಹ ಜಗತ್ತಿನ 3ನೇ ದೊಡ್ಡ ರಾಷ್ಟ್ರ ಎಂಬ ಹೆಗ್ಗಳಿಕೆಯೂ ಕೂಡ ಭಾರತಕ್ಕೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಅನ್ನೋದು. ಅಷ್ಟೇ ಅಲ್ಲ, ಅದರ ಜೊತೆಗೆ ಸೊ ವಾಯು ಸಾರಿಗೆ ಮತ್ತು ಜಲ ಸಾರಿಗೆಯಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ನಾವು ಸಾಧನೆ ಮಾಡಿರ್ತಕ್ಕಂಥದ್ದು ಅನ್ನೋದು. ಬಿ, ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಬ್ಯಾಂಕೋದ್ಯಮ ಕ್ಷೇತ್ರಗಳು ಬಹಳಷ್ಟು ಕ್ರಿಯಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದು. ಸೊ ಇನ್ ಪ್ರೆಸೆಂಟ್ ಸಿಚುವೇಶನ್ಸ್ the banking sector is also well developed. So in presently 20 nationalized banking will be working in our countries. Lakhs together branches will be established in cities, towns and rural areas. ಇವತ್ತು ನಮ್ಮ ದೇಶದಲ್ಲಿ 20 ರಾಷ್ಟ್ರೀಕೃತ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಶಾಖೆಗಳನ್ನು ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡೋದ್ರಿಂದ ಆರ್ಥಿಕ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯವನ್ನ ಇವತ್ತು ಸುಲಭವಾಗಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಸೊ ಇನ್ ದಿ ಪೀರಿಯಡ್ ಆಫ್ 1969, ಸೊ ದ ಸೆಂಟ್ರಲ್ ಗವರ್ನಮೆಂಟ್ ದೇರ್ ವಿಲ್ ಬಿ ಅಕ್ವೈರಿಂಗ್ ಫಾರ್ ದಿ 14 private commercial banks will be nationalized, and again 1980s 6 private commercial banks will be nationalized. So in presently total nationalized bank will be working in our countries. 1969ರಲ್ಲಿ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡತಕ್ಕಂಥದ್ದು ಮತ್ತು 1980ರಲ್ಲಿ ಮತ್ತೆ 6 ರಾಷ್ಟ್ರೀಕೃತ ಖಾಸಗಿ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಇವತ್ತು 20 ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು ಲಕ್ಷಾಂತರ ಶಾಖೆಗಳ ಮೂಲಕ ಇವತ್ತು ಆರ್ಥಿಕ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯವನ್ನು ಪೂರೈಕೆ ಮಾಡ್ತಾ ಇರೋದ್ರಿಂದ ಆರ್ಥಿಕ ಕ್ಷೇತ್ರದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ಬ್ಯಾಂಕೋದ್ಯಮ ಕ್ಷೇತ್ರ ಬಹಳಷ್ಟು ನೆರವಾಗಿರ್ತಕ್ಕಂಥದ್ದು. ಅಂಡ್ ಸಿ, ಡೆವಲಪ್ಮೆಂಟ್ ಆಫ್ ಪವರ್. ಸೊ ದ ಪವರ್ ಪ್ರೊಡಕ್ಷನ್ ಈಸ್ ಆಲ್ಸೋ ವೆಲ್ ಇಂಪ್ರೂವ್ಡ್ ಇನ್ ಪ್ರೆಸೆಂಟ್ ಸಿಚುವೇಶನ್. ಇವತ್ತು ಪ್ರಸ್ತುತವಾಗಿ ಇಂಧನ ಉತ್ಪಾದನೆ ಅಥವಾ ವಿದ್ಯುತ್ ಶಕ್ತಿ ಉತ್ಪಾದಕತೆಯಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನ ಸಾಧಿಸಲಾಗಿರ್ತಕ್ಕಂಥದ್ದು. ಇದು ಉತ್ಪಾದಕತೆಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಾಧನವಾಗಿರ್ತಕ್ಕಂಥದ್ದು ಅನು. ಅಂಡ್ ಡಿ, ಸೊ ಎಕ್ಸ್ಪ್ಯಾನ್ಷನ್ ಆಫ್ ಎಜುಕೇಶನಲ್ ಅಂಡ್ ಹೆಲ್ತ್ ಫೆಸಿಲಿಟೀಸ್. ಸೊ ಇನ್ ಪ್ರೆಸೆಂಟ್ ಸಿಚುವೇಶನ್ಸ್ ಹೆಲ್ತ್ ಫೆಸಿಲಿಟೀಸ್ ಅಂಡ್ ಎಜುಕೇಶನ್ ಫೆಸಿಲಿಟೀಸ್ ಈಸ್ ವೈಡ್ ಸ್ಪ್ರೆಡ್. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ಕೂಡ ವ್ಯಾಪಕವಾಗಿ ಜನರಿಗೆ ಸಿಗ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣವನ್ನು ಪೂರೈಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರಾಥಮಿಕ, ಪ್ರೌಢ, ಮಾಧ್ಯಮಿಕ, ಕಾಲೇಜುಗಳು, ವಿಶ್ವವಿದ್ಯಾಲಯಗಳನ್ನು ವ್ಯಾಪಕ ಪ್ರಮಾಣದಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇನ್ ದಿ ಪೀರಿಯಡ್ ಆಫ್ 1950-51 in our literacy rate only for the 17%, but in presently, so according to 2011 census, in our literacy rate is goes on increase, so 74.4%. ಇವತ್ತು ಶಿಕ್ಷಣ ಸೌಲಭ್ಯಗಳನ್ನ ವ್ಯಾಪಕವಾಗಿ ಅಭಿವೃದ್ಧಿ ಪಡಿಸಿರೋದ್ರಿಂದ ಸಾಕ್ಷರತೆಯ ಪ್ರಮಾಣ ಹೆಚ್ಚಳವಾಗಿರ್ತಕ್ಕಂಥದ್ದು. 1950-51ರಲ್ಲಿ ನಮ್ಮ ದೇಶದ ಸಾಕ್ಷರತೆ ಕೇವಲ 17% ಇತ್ತು. ಆದರೆ 2011ರ ಜನಗಣತಿಯ ಪ್ರಕಾರ ಅದೇ ಸಾಕ್ಷರತೆ 74.4% ಹೆಚ್ಚಳವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಅಂಡ್ ಹೆಲ್ತ್ ಫೆಸಿಲಿಟೀಸ್ ಈಸ್ ಆಲ್ಸೋ ವೆಲ್ ಡೆವಲಪ್ಡ್ ಇನ್ ಅವರ್ ಕಂಟ್ರೀಸ್. ಇವತ್ತು ಆರೋಗ್ಯ ಸೌಲಭ್ಯಗಳು ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಜನರಿಗೆ ಒದಗಿಸಿಕೊಡ್ತಾ ಇರೋದ್ರಿಂದ ಜನರ ಆರೋಗ್ಯವನ್ನು ಉತ್ತಮಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಿರ್ತಕ್ಕಂಥದ್ದು ಅನ್ನೋದು. ಅಂಡ್ ನೆಕ್ಸ್ಟ್, ಈ ರಿಡಕ್ಷನ್ ಆಫ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಅಂಡ್ ವೆಲ್ತ್. ಇವತ್ತು ದೇಶದ ಜನರಲ್ಲಿ ಆದಾಯ ಮತ್ತು ಸಂಪತ್ತಿನಲ್ಲಿ ಏನು ಅಸಮಾನತೆ ಇದೆ, ಅಸಮತೋಲನ ಹಂಚಿಕೆ ಇದೆ,
ಅದನ್ನು ಸಮತೋಲನಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ದೀಸ್ ಆರ್ ದಿ ಸೋಷಿಯಲ್ ಓವರ್ ಹೆಡ್ಸ್ there will be well improved in the present situation. So thus a noticeable changes has taken place in all the sectors of the economy. However, the progress is not satisfactory. ಇವೆಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ನಾವು ಒಪ್ಕೊಳ್ತೀವಿ. ಭಾರತ ಬಹಳಷ್ಟು ಅಭಿವೃದ್ಧಿಯಲ್ಲಿ ಪ್ರಗತಿಯನ್ನು ಕಂಡಿದೆ ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಆದರೆ ಈ ಪ್ರಗತಿ ನಮಗಿನ್ನೂ ತೃಪ್ತಿದಾಯಕವಾಗಿಲ್ಲ. ಯಾಕೆಂದರೆ ಮುಂದುವರೆದ ದೇಶಗಳಿಗೆ ನಾವು ಕಂಪೇರ್ ಮಾಡಿದರೆ ನಾವಿನ್ನೂ ಸಾಧಿಸಬೇಕಾದಂಥ ಪ್ರಗತಿ ಹೆಚ್ಚಳವಾಗಿರ್ತಕ್ಕಂಥದ್ದು, ಅತ್ಯಧಿಕವಾಗಿರಬೇಕಿರ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಆ ದೇಶಗಳಿಗೆ ಸರಿಸಮಾನವಾಗಿ ನಾವು ಪ್ರಗತಿಯನ್ನು ಸಾಧಿಸ್ತೀವಿ ಆಗ ನಾವು ತೃಪ್ತಿದಾಯಕವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ದೇರ್ ಹ್ಯಾಸ್ ಬಿನ್ ಎ ಗ್ರೇಟ್ ಡಿವರ್ಜೆನ್ಸಿ ಬಿಟ್ವೀನ್ ದಿ ಐಡಿಯಾಲಜಿ ಆ್ಯಂಡ್ ಆಕ್ಚುಯಲ್ ಎಕನಾಮಿಕ್ ಕಂಡೀಷನ್ಸ್. ಇವತ್ತು ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಆದರ್ಶಮಯವಾಗಿರ್ತಕ್ಕಂಥ ಆರ್ಥಿಕ ಷರತ್ತುಗಳನ್ನು ಅಳವಡಿಸಿಕೊಂಡು ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು. ದೇರ್ ಹ್ಯಾಸ್ ಬಿನ್ ಎ ಲಾಸ್ ಬಿಟ್ವೀನ್ ದಿ ಪ್ಲಾನ್ಸ್ ಆ್ಯಂಡ್ ದೇರ್ ಪರ್ಫಾರ್ಮೆನ್ಸ್. ಇವತ್ತು ದೀರ್ಘಾವಧಿಯ ಯೋಜನೆಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ದ ಲಾಂಗ್ plans there will be implemented in our countries, so that is the one of the major causes of the development of an economy or economic performance. ಇವತ್ತು ದೇಶ ಅಭಿವೃದ್ಧಿಯತ್ತ ಸಾಗಬೇಕು ಅಂತಂದ್ರೆ ದೀರ್ಘಾವಧಿಯ ಯೋಜನೆಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನೋದು. The main reason for the unsatisfactory progress is the inefficient, corruption and dishonest administrations in the countries. ಇವತ್ತು ಈ ಎಲ್ಲ ಅಭಿವೃದ್ಧಿ ಪ್ರಗತಿ ನಮಗೆ ತೃಪ್ತಿಯನ್ನು ಹೊಂದಿಲ್ಲ, ತೃಪ್ತಿಯನ್ನು ತಂದುಕೊಟ್ಟಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ದೇಶದಲ್ಲಿ ಆಡಳಿತ ದಕ್ಷವಾಗಿ ನಡೀತಾ ಇಲ್ಲ. ದೇಶದಲ್ಲಿ ಭ್ರಷ್ಟಾಚಾರ, ಲಂಚಗುಳಿತನ, ಅಪ್ರಾಮಾಣಿಕತೆಯ ಆಡಳಿತ ಇರೋದ್ರಿಂದ ಇವತ್ತು ನಾವು ಏನೇ ಅಭಿವೃದ್ಧಿ ಸಾಧಿಸಿದ್ರೂ ಕೂಡ ಅದು ತೃಪ್ತಿದಾಯಕವಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ದೇರ್ಫೋರ್ ಇಟ್ ಈಸ್ ಓನ್ಲಿ by a clean, honest, courageous and efficient administrations. The machinery that real and rapid economic progress and to be achieved. ಇವತ್ತು ನಾವು ವೇಗದ ಗತಿಯ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಒಂದು ಉತ್ತಮದಾಯಕವಾಗಿರ್ತಕ್ಕಂತಹ ಪ್ರಗತಿಯನ್ನು ನಾವು ಕಾಣಬೇಕು ಅಂತಂದರೆ ಸ್ವಚ್ಛ ಆಡಳಿತವನ್ನು, ಪ್ರಾಮಾಣಿಕ ಆಡಳಿತವನ್ನು, ಕರೇಜಿಯಸ್ ಅಡ್ಮಿನಿಸ್ಟ್ರೇಷನ್, ದಕ್ಷತೆಯ ಆಡಳಿತವನ್ನು ದೇಶದಲ್ಲಿ ನಿರ್ವಹಿಸಿದಾಗ ಮಾತ್ರ ನಾವು ಪ್ರಗತಿದಾಯಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಅಥವಾ ಅತ್ಯಧಿಕ ಅಭಿವೃದ್ಧಿಯನ್ನು, ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು ಅನ್ನೋದು. ದಿಸ್ ಇಸ್ ದಿ ಪ್ರೆಸೆಂಟ್ ಸ್ಟೇಟಸ್ ಆಫ್ ದಿ ಇಂಡಿಯನ್ ಎಕಾನಮಿ. ಇನ್ ನೆಕ್ಸ್ಟ್ ಕ್ಲಾಸಸ್ we have discussed about the role of women in economic development. Thank you. Thank you, Vanna.